ರಕ್ತದಾನ ಮಾಡಿ ನೀರನ್ನ ಉಳಿಸಿ ಹಾಗೂ ಹಸಿರನ್ನ ಹರಡಿ ಅಂತ. ಅವ್ರ ಬಟ್ಟೆಯಲ್ಲೂ ಕೂಡ ಹಸಿರೇ ಇದೆ. 17 ಲಕ್ಷ ಗಿಡಗಳನ್ನ ಪಾಲನೆ ಪೋಷಣೆ ಮಾಡ್ತಾ ಇರೋದವರು ಹೆಸರಲ್ಲೇ ಪ್ರಕೃತಿ ಅಂತ ಇಟ್ಕೊಂಡಿದ್ದ ಪ್ರಕೃತಿ ಪ್ರಸನ್ನ ಸರ್. ತಾವ್ ಯಾರಾದ್ರೂ ಗಿಡ ನೆಡಬೇಕು ತಮ್ಮ ಪ್ರೀತಿ ಪಾತ್ರರ ಹೆಸರಲ್ಲಿ ಅಂತ ಅಂದ್ರೆ ತಾವು ಬಂದು ಅಲ್ಲಿ ಗಿಡ ನೆಡಬಹುದು. ಓಕೆ, ಅದ್ ನನ್ನ ನಂಬರ್ ನಿಮಗೆ ಆಮೇಲೆ ಆರ್ಗನೈಸರ್ ಹೇಳ್ತಾರೆ. ಸೇಮ್ ಇಟ್ ಈಸ್ ಕಂಟಿನ್ಯೂಯಿಂಗ್. ಕೆಲವೆಲ್ಲ ಏನಾಗುತ್ತೆ ಅಂತಂದ್ರೆ ಈ ಮರಗಳಿಗೆ ವಯರು ತಂತಿ ಟ್ರೀ ಗಾರ್ಡ್ ಒಳಗಡೆ ಹೋಗ್ತಾ ಇರುತ್ತೆ. ಅದು ನಮ್ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಎಷ್ಟೋ ಸರಿ. ನಿಮ್ ಕೊರಳಿಗೊಂದು ಕುದಿಗೆ ಕಟ್ಟಿದ್ರೆ ಏನಾಗುತ್ತೆ, ತಂತಿ ಕಟ್ಟಿದ್ರೆ ಕಷ್ಟ ಆಗುತ್ತಲ್ವಾ. ದ ಸೇಮ್ ಥಿಂಗ್ ಮರಗಿಡಗಳಿಗೆ ಕೂಡ ಹಂಗೆ ತಂತಿ ಕಟ್ತಾ ಇರ್ತಾರೆ. ಅದನ್ನ ರೀಸೆಂಟ್ಲಿ ಬಿಡಿಸ್ತಾ ಇರ್ತೀವಿ. ರೀಸೆಂಟ್ಲಿ ನಮ್ಮ CEO ಸಾಹೇಬ್ರು, ನಟೇಶ್ ಸಾಹೇಬ್ರು ಬಂದ್ಬಿಟ್ಟು ನಮ್ಮ ಜೊತೆಗೆ ಎಷ್ಟೋ ಮರಗಳಿಗೆ ಸಿಕ್ಕಿರೋ ವಯರು, ಥ್ರೆಡ್ ಅದನ್ನೆಲ್ಲ ಅವ್ರ ಕೈಯಿಂದನೇ ಬಿಡುಗಡೆಗೊಳಿಸಿದ್ರು. ಈ ರೀತಿ ನಡೀತಾ ಇರುತ್ತೆ. ಇವತ್ತಿನ ಮೇನ್ ಉದ್ದೇಶ ಖಾದಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು 5 ವರ್ಷಗಳ ನಮ್ದು ಒಂದು ಹೋರಾಟ. 2 ವರ್ಷದ ಕೆಳಗಡೆ ನಮ್ಮ ಸಾಹೇಬ್ರಿಗೆ ಕೊಟ್ವಿ, PS ಸಾಹೇಬ್ರಿಗೆ, ಸರ್ ಈ ಮನವಿ ನೀವು ಮಾಡಲೇಬೇಕು ಅಂತಂದಾಗ, ಬಟ್ ಅದಕ್ಕೊಂದು ರಿಯಲ್ ಪವರ್ ಬೇಕಿತ್ತು. ಆ ರಿಯಲ್ ಪವರ್ ನಮ್ಮ CEO ಸಾಹೇಬರು ಡಾಕ್ಟರ್ ಡಿ ಬಿ ನಟೇಶ್ ಅವರು ಬಂದಿದ ಮೇಲೆ ಅವರು ಮತ್ತೆ ನಮ್ಮ ಚೀಫ್ ಸೆಕ್ರೆಟರಿ ಆದ ಶಾಲಿನಿ ರಜನೀಶ್ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಗೌರ್ಮೆಂಟ್ ನೌಕರರು ಪ್ರತಿ ತಿಂಗಳ ಮೊದಲ ಶನಿವಾರ ಕಂಪಲ್ಸರಿ ಖಾದಿ ಉಟ್ಕೊಳ್ಳೇಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಇದು ನಮ್ಮ ಕರ್ನಾಟಕದ ಗೌರ್ಮೆಂಟ್ ನ ಒಂದು ಹೆಮ್ಮೆಯ ಸುತ್ತೋಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಮ್ಮ ಜೊತೆಗೆ ಯಾರಾದ್ರೂ ಗೌರ್ಮೆಂಟ್ ಆಫೀಸರ್ಸ್ ಇದ್ರೆ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ, ಹೌದಪ್ಪ ಈ ನೆಕ್ಸ್ಟ್ ಬರೋ ಶನಿವಾರ ನಾವು ಖಾದಿ ಉಟ್ಕೊಂಡು ಹೋಗ್ತಾ ಇದೀವಿ ಅಂತೇಳಿ. ಅದನ್ನ ಇಮಿಡಿಯೇಟ್ಲಿ ನಮ್ಮ ಡಾಕ್ಟರ್ ಡಿ ಬಿ ನಟೇಶ್ CEO ಸಾಹೇಬ್ರು ಏನ್ ಮಾಡಿದ್ರು ಅಂದ್ರೆ, ಈ ನಮ್ಮ ವಿಧಾನಸೌಧದೊಳಗಡೆ ಬ್ಯಾಂಕೆಟ್ ಹಾಲ್ ಅಂತ ಇದೆ, ಅಲ್ಲೊಂದು ಬ್ಯಾಂಕೆಟ್ ಹಾಲ್ ಅಲ್ಲಿ ಒಂದು ಎಲ್ಲಾ ಖಾದಿ ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರನ್ನೆಲ್ಲ ಅಸೆಂಬಲ್ ಮಾಡಿಬಿಟ್ಟು ಅಲ್ಲೊಂದು ಎಕ್ಸಿಬಿಷನ್ ಕಮ್ ಸೇಲ್ ಮಾಡಿದ್ರು. ಯು ಬಿಲೀವ್ ಇಟ್ ಆರ್ ನಾಟ್, ಎಷ್ಟು ಸೇಲ್ ಆಯ್ತು ಅಂದ್ರೆ ಖಾದಿ, ಬಂದವ್ರೆಲ್ಲರೂ ಎಷ್ಟು ಖುಷಿಪಟ್ಟು ತಗೊಂಡೋದ್ರು ಖಾದಿನ ಅಂತಂದ್ರೆ ಅಷ್ಟು ಖುಷಿಪಟ್ಟು ತಗೊಂಡೋದ್ರು. ಅಮೌಂಟ್ ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ಇಟ್ ಇಸ್ ಎ ಹ್ಯೂಜ್ ಟ್ರಾನ್ಸಾಕ್ಷನ್ ಇಡೀ ವಿಧಾನಸೌಧದಲ್ಲಿ ಆಗಿದ್ದು. ಒಬ್ಬೊಬ್ರು 5 ಜೊತೆ 6 ಜೊತೆ, ಅದ್ರಲ್ಲಿ ಟವಲ್ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಇನ್ನೊಂದು ಪಂಚೆ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಎಲ್ಲದನ್ನೂ ತಗೊಂಡು ಹೋದ್ರು. ಅಷ್ಟೊಂದು ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಆಯ್ತು ನಮ್ಮ ಬ್ಯಾಂಕೆಟ್ ಹಾಲ್ ಅಲ್ಲಿ. ಕೊನೆದಾಗಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದೇ ಒಂದು ಪ್ರತಿಜ್ಞೆ ಮಾಡ್ಬೋದು. ಇಷ್ಟೊತ್ತು ಎಲ್ಲರೂ ಆರಾಮಾಗಿ ಕೂತ್ಕೊಂಡಿದೀವಲ್ಲ, ಎದ್ಬಿಟ್ಟು ಒಂದು ಪ್ರತಿಜ್ಞೆ ಮಾಡ್ಬೋದಾ? ಓಕೆ, ಪ್ಲೀಸ್ ಎಲ್ಲರೂ ಎದ್ದಳಿ. ನಿಮ್ ಮುಂದ್ಗಡೆ ಇರೋರಿಗೆ ಕೈ ಬಡಿಸ್ಬೇಡಿ. ಸರ್ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ 1 मिनट के लिए एक प्रतिज्ञा है. आपको शायद कन्नड़ No, he wanted to take a pledge on environment. कन्नड़ में बोलता हूँ क्योंकि 99% कन्नड़ में है, बाद में आपको मैं बताता हूँ. ರೆಡಿ? ನಾನು ಅಂತ ಹೇಳಿ ನನ್ನ ಹೆಸರು ಹೇಳ್ತೀನಿ. ದಯವಿಟ್ಟು ನೀವು ನಾನು ಅಂತ ಹೇಳಿದ್ಮೇಲೆ ನಿಮ್ಮ ಹೆಸರು ಹೇಳ್ಬೇಕಾಗಿ ವಿನಂತಿ. ಓಕೆನಾ? ನೆಕ್ಸ್ಟ್ ಉಳಿದಿದ್ದೆಲ್ಲ ನಾನು ಹೇಳಿದ್ದು ಹೇಳ್ಬೇಕು. ರಿಹರ್ಸಲ್ ಮಾಡೋಣ? ಇಲ್ಲ, ಟೇಕ್ ಟೇಕ್. ನಾನು ಪ್ರಕೃತಿ ಪ್ರಸನ್ನ ಧನಂಜಯ ನನ್ನ ಹುಟ್ಟುಹಬ್ಬದ ದಿನದಂದು ಒಂದು ಗಿಡವನ್ನ ನೆಟ್ಟು ಅದರ ಪಾಲನೆ ಪೋಷಣೆ ಸಂರಕ್ಷಣೆ ಮಾಡುತ್ತೇನೆಂದು ಈ ದಿನ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. The summary of this, sir, we'll plant a tree on our occasion of our birthday. So that's what we took a pledge now. Yes, thank you, sir. Thank you. So thank you so much for being with us. ಧನ್ಯವಾದಗಳು ಡಾಕ್ಟರ್ ಶ್ರೀಶೈಲ್ ಅವರು. ಈ ಕಾರ್ಯಕ್ರಮದ ಉದ್ದೇಶವನ್ನ ಬಹಳ ಸ್ಪಷ್ಟವಾಗಿ ವಿವರವಾಗಿ ಚೆನ್ನಾಗಿ ಹೇಳಿದ್ರಿ ಸರ್. ಬಹಳ ಸಂತೋಷ ಆಯ್ತು. ಸೊ ನಾವು ಇಷ್ಟೊತ್ತು ಯಾರೆಲ್ಲ ಕೂತಿರೋ ಪೇರೆಂಟ್ಸ್ ಆಗ್ಬೋದು, ಮಾಡಲ್ಸ್ ಆಗ್ಬೋದು, ವೈ ಎಕೋ ಕುಟಿ ರನ್ವೇ ಈಸ್ ಸೋ ಇಂಪಾರ್ಟೆಂಟ್. ವಾಟ್ ಆಲ್ ದ ಥಿಂಗ್ಸ್ ಆರ್ ದೇರ್ ಟುವರ್ಡ್ಸ್ ಸೊಸೈಟಿ, ಟುವರ್ಡ್ಸ್ ಎನ್ವೈರನ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. ಮುಡಿಪಾಗಿಟ್ಟಂತವರು, ಹಾಗೆ ರಕ್ತದಾನ ಇರ್ಬೋದು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಜೊತೆ ಸೇರಿ, ಅನೇಕ ಸಂಘ ಸಂಸ್ಥೆಗಳ ಜೊತೆ ಸೇರಿ, ಹಾಗೆ ನೀರನ್ನ ಉಳಿಸುವಂತ ಅಭಿಯಾನ ಇರ್ಬೋದು, ಅನೇಕ ಪೊಲೀಸ್ ಇಲಾಖೆ ಜೊತೆ ಕೂಡ, ಸರ್ಕಾರದ ವಿವಿಧ ಇಲಾಖೆ ಜೊತೆ ಕೂಡ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಕೃತಿ ಪ್ರಸನ್ನ ಅವರು. ಸೊ ತಮಗೆ ಧನ್ಯವಾದಗಳು. ಬಹಳ ಯುವಕ ಆದ್ರೆ ಬಹಳ ಪಾರದರ್ಶಕ, ಪಾದರಸದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೀಪಾ ಮೇಡಮ್ ಫಾರ್ ಎ ಗ್ರೂಪ್ ಫೋಟೋ. ಒಂದು ಜೋರಾಗಿ ಚಪ್ಪಾಳೆ ಬರಲಿ ಇಬ್ಬರು ಸಾಧಕರಿಗೆ, ಶ್ರೀಶೈಲ ಸರ್ಗೆ ಹಾಗೂ ಪ್ರಸನ್ನ ಅವರಿಗೆ. ಇನ್ನು ಹೆಚ್ಚು ಸೇವೆ ನಿಮ್ಮಿಂದ ಆಗಲಿ. ಪರಿಸರದ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಂಡಿದ್ದೀರಾ, ಅದು ಹೀಗೆ ಮುಂದುವರಲಿ ಅಂತ ಹೇಳ್ತಾ ಇಬ್ರಿಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.